ಇದು ಬಿಡು. ಹಾಂ ಚಲೋ ಐತೆ ಹಂಗೆ. ಹಾಂ ರೀ ಸ್ನೇಹಿತರೆ ಆಗಲೇ ನಾವು ಪರಿಚಯ ಮಾಡಿಸ್ತೀವಲ್ಲ ಮಾದೇವಪ್ಪ ಬಾಗಣ್ಣವರು. ಇವ್ರದ್ದು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಶಾಕ್ಲಬ್ಬಿ ಗ್ರಾಮದವರು. ಇವರು ದೈಹಿಕ ಅಂಗವಿಕಲರು ಇದ್ದುಕೊಂಡು ತಮ್ಮ ಎಲ್ಲ ದಿನನಿತ್ಯದ ಕೃಷಿ ಚಟುವಟಿಕೆಗಳನ್ನು ಈ ಕುದುರೆ ಒಂದು ಮುಖಾಂತರನೇ ಅವರು ನಡೆಸ್ತಾರೆ. ಎತ್ತುಗಳ ಬದಲಾಗಿ ಕುದುರೆಯನ್ನು ಹೂಡ್ಕೊಂಡು ಇವರು ಜೀವನ ನಡೆಸ್ತಾರೆ. ಇವತ್ತು ಅವರು ಅವ್ರದ್ದೇ ಆದಂಥ ಸ್ವತಃ ಅವರ ಜಮೀನಿಗೆ ಬಂದು ಇವತ್ತು ಕಡಲೆ ಹೊಲದಲ್ಲಿ ಅವರ ಶ್ರೀಮತಿಯವರು ಮತ್ತು ಅವರ ಅಣ್ಣನ ಮಗ, ಸಹೋದರನ ಮಗ, ಅವರು ಇಬ್ಬರು ನಿಂತ್ಕೊಂಡು ಕಡಲೆ ಹೊಲದಲ್ಲಿ ಇದು ಒಳ ಒಂದು ಬೇಸಾಯ ಕ್ರಮ ಪದ್ಧತಿಯಾಗಿ ಕಡಲೆ ಹೊಲದಲ್ಲಿ ಚಿಕ್ಕುಂಟೆಯನ್ನು ಹೊಡಿತಾ ಇದ್ದಾರೆ ಅವರು. ಆ ಚಿಕ್ಕುಂಟೆ ಹೊಡೆಯುವಂಥ ಪದ್ಧತಿ ಹೀಗಿದೆ. ಸಾಮಾನ್ಯವಾಗಿ ಎತ್ತುಗಳಿಂದ ನೇರವಾಗಿ ಅಲ್ಲಿ ಕಟ್ತಾರೆ. ಈಗ ಹಾಗಾಗಿ ಅಲ್ಲಿ ಕಟ್ಟೋ ಬದಲು ನಗನ ಇದಕ್ಕೆ ಕಟ್ಟಿ ಇಲ್ಲಿಂದ ಈ ಒಂದು ವೀಲ್ ಹಾಕಿ, ಈ ವೀಲ್ ಹಾಕೋ ಉದ್ದೇಶ ಏನಂದರೆ ಯಾವುದೇ ಗಿಡಕ್ಕೆ ತೊಂದರೆ ಆಗೋದಿಲ್ಲ ಅಂತೇಳಿ ಆ ವೀಲ್ ಹಾಕಿ ಅದ್ರ ಮೂಲಕ ಅವರು ಇಲ್ಲಿ ಒಂದು ಕಡಲೆಯಲ್ಲಿ ಚಿಕ್ಕುಂಟೆಯನ್ನು ಹೊಡೆಯುವಂಥ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವ್ರನ್ನೇ ಒಂದು ಸಲ ಕೇಳಿಬಿಡೋಣ ಅಂತ. ಮತ್ತೆ ಏನು ಅನಿಸುತ್ತೆ ಇದಕ್ಕೆ ಅಂತ. ಹೇಗೆ ಅನಿಸುತ್ತಮ್ಮ ಇದು? ಏನು ಅನ್ಸೋದು ಅನ್ನೋಕೇನು ಫರಕ್ ಏನಿಲ್ಲ ರೀ. ಅವರು ಎತ್ತಿಲೆ ಅಂತರೂ ನಮಗೆ ಬರೋದಿಲ್ಲ ಅಂತೇಳಿ ಕುದುರೆನ ಹೊಂದಿಸ್ಕೊಂಡ್ಬಿಟ್ಟೇವೆ. ಕುದುರೆಲೇ ಎಲ್ಲ ನಾವು ಹೊರೆ ಮಾಡ್ಕೊತೀವಿ. ಈಗ ಮತ್ತು ಒಂದು ಆಳು ಇಲ್ಲ 2 ಆಳು ಸ್ವತಃ ಮಾಡ್ಕೊಂಡು ನಾವು ಇದರಲ್ಲೇ ನಿಭಾಯಿಸ್ಕೊಂಡು ಹೋಗ್ತೀವಿ. ಈ ಕುದುರೆ ಈ ರೀತಿ ಎಷ್ಟು ಕುಂಟೆಗಳನ್ನು ಹಾಕ್ಬೋದು ನಾವು ಇದಕ್ಕೆ? ಇದು 3 ಹಾಕ್ಬೋದು ರೀ, 4 ಹಾಕ್ಬೋದು ರೀ. 4 ಕುಂಟೆ ಹಾಕ್ಬೋದು. ಈಗ ನಾವು ನಮ್ಮ ಹುಡುಗನ ಜೊತೆ ನಾನು ನಮ್ಮ ಹುಡುಗ ಹಾಕ್ಕೊಂಡು ನಾವು 2 ಕುಂಟೆ ಹಾಕ್ಕೊಂಡು ಹೊಡಿತಾ ಇದ್ದಾರೆ. 4 ಕುಂಟೆ ಆದ್ರೆ ಮತ್ತೆ ಇನ್ನೊಂದು 2 ಹಾಳು ತರಬೇಕಾಗ್ತದೆ. ಅದ್ರ ಬದಲಾಗಿ ನಾವೇ ಮನೆಯವ್ರಿದ್ದು ಹೊಡೆದ್ಬಿಡೋಣ ಅಂತ ನಿಂತ್ಕೊಂಡಿದ್ದೀರಿ. ಭಾಳ ಸಂತೋಷ ಅನಿಸುತ್ತಿದ್ದು. ಇವೆಲ್ಲ ಎಲ್ಲಿ ಇವು ಸಾಮಾನ್ಯವಾಗಿ ಎಲ್ಲ ಎತ್ತುಗಳಿಗೆ ಬಳಸುವಂಥ ಕುಂಟೆಗಳನ್ನು ನೀವು ಕುದುರೆಗೆ ಬೇರೆ ಮಾಡಿಸಿರಿ? ಈ ಕುದುರೆಗೆ ಮಾಡಿದ್ ನೀವೇನು ಇದೊಂದು ಕಿಟ್ ಮಾತ್ರ? ಇದೇನಾಗಲ್ಲ ಇಲ್ಲಿ ಕಿಟ್ ಇದು ಮಾತ್ರ ಬೇರೆ ಮಾಡಿರಿ. ಇದಕ್ಕೆ ಏನಂತೀರಿ ನೀವು? ಇದಕ್ಕೇನಂತೀರಿ? ಕಿಟ್ಟೆ ಅಂತೀರಿ. ಇದು ವಿಶೇಷ ನಮಗೋಸ್ಕರ ಅನುಕೂಲಕ್ಕಾಗಿ ಕಿಟ್ ಮಾಡ್ಕೊಂಡಿದ್ರಿ. ಇದಿರ್ಲಿಲ್ಲ ಅಂದ್ರೆ ನಾವು ನೇರವಾಗಿ ಏನಾದ್ರು ಇಲ್ಲಿ ಕೂಡಿಸ್ಬೋದಾ ಅಂತಂದ್ರೆ ನಿಮ್ಗೆ ಆಗಲ್ಲ ಅಂತೀರಿ? ಆಗೋದಿಲ್ಲ ಸರ್. ಅವು ಅಲ್ಲಿಂದ ಅಂದ್ರೆ ಒಂದು ಕುದುರೆ ಆಗತ್ತಲ್ಲ ಸರ್, ನಗ ಇರಂಗಿಲ್ಲ ಸರ್, ಏನು ಇರಂಗಿಲ್ಲ. ಅದು ಎಲ್ಲ ಇರ್ಬೇಕಂತ ಬ್ಯಾಲೆನ್ಸ್ ಆಗಲ್ಲ ಸರ್. ಅದು ಬ್ಯಾಲೆನ್ಸ್ ಆಗ್ಲಾರ್ಕ ಇದನ್ನ ಒಂದು ಫ್ರೇಮ್ ಮಾಡಿರಿ ಸರ್. ಹೌದೌದು. ಒಂದು ಸಾಲು ಬಿಟ್ಟು ಏನಾದ್ರು ಈ ಕಡೆ ಹಾಕಂಬಂದ್ರು ಬ್ಯಾಲೆನ್ಸ್ ಆಗಲ್ಲ, ಆ ಕಡೆ ಹಂಗಾಗಿ ಇದನ್ನ ಇದಕ್ಕಾಗೆ ಮಾಡ್ಸೀನಿ ಸರ್. ನಾನು ಮಾಡೀನಿ ಸರ್. ನಮ್ಮ ಗೆಳೆಯರನ್ನ ಕರ್ಕೊಂಡು ಸರ್ ಸ್ವಲ್ಪ ಕಬ್ಬನ ಇದು ಮಾಡಿ ಕೊಡಿಸಿ ಅವ್ರಿಗೆ ನಾವು ಮಾಡ್ಕೊಂಡ್ವಿ ಸರ್. ಹಂಗಾಗಿ ನಮ್ಗೇನು ಅನುಕೂಲ ಆಗಿತ್ತು ಸರ್. ಇದ್ರಾಗ ಹೆಚ್ಚು ಕೆಲಸ ಯಾರ್ದು? ನಮ್ಮ ಇವ್ರು ನಮ್ಮ ಮನೆಯವ್ರದಾರಿ, ಅವ್ರದ್ದೇ ಹೆಚ್ಚು ಕೆಲಸ. ನಾವು ಡ್ರೈವರ್ ಅಷ್ಟೇ ರೀ ಸರ್. ಓಕೆ ಓಕೆ ಓಕೆ. ಓಟ್ ಕೆಲಸ ಮಾಡೋರು ಅವ್ರ ರೀ. ಹಂಗೆ ಮಾಡ್ಕೊಂಡು ಬರೋರು. ಒಂದು ದಿನಕ್ಕೆ ಒಂದು 4 ಎಕರೆ ಮಟ್ಟ ಹೊಡಿತೀವಿ ಸರ್. 4 ಎಕರೆ ಮಟ್ಟ ಹೊಡಿತೀರಿ? ಹ್ಞೂ ಸರ್. ಈ ನಿಮ್ಮ ಹೊಲದಲ್ಲಿ ಕೆಲಸ ಇಲ್ದಂಗ ಯಾವಾಗ ಬಾಡಿಗೆ ಗಿಡಿಗೆ ಹೊಡೆದಂಥ ಉದಾಹರಣೆ ಅವ? ಬಾಡಿಗೆ ಗಿಡಿಗೆ ಹೋಗೋದಿಲ್ಲ ಸರ್. ಯಾರ ಗೆಳೆಯರು ಇದ್ದು ಅಂದ್ರೆ ಹೋಗಿರ್ತೀವಿ ಸರ್. ನಿಮ್ಮ ಸ್ನೇಹಿತರು ಇದ್ದು ಅಂದ್ರೆ ಹೋಗಿರ್ತೀರಿ ನೀವು? ಗೆಳೆಯರು ಇದ್ರೆ ಅಷ್ಟೇ ಹೋಗಿರ್ತೀವಿ. 1 ಎಕರೆ ಸರ್ವೇ ಸಾಮಾನ್ಯವಾಗಿ ಎಷ್ಟು ಕೊಡ್ತಾರೆ ಇದು ಹೊಡೆಯಕ್ಕೆ? 1 ಎಕರೆಗೆ ರೀ ಸರ್ ಇಲ್ಲೇ 1000 ರೂಪಾಯಿ ಅದ ಸರ್.
ಎಕರೆಗೆ 1000 ರೂಪಾಯಿ. ಹ್ಞೂ ಸರ್. ಆದ್ರೆ ನಾವು ಯಾರೂ ಬಾಡಿಗೆ ಹೊಡೆದಿಲ್ಲ ಸರ್. ಹಾಂ ನಮ್ಮ ಕೆಲಸ ಅಷ್ಟು ಮಾಡ್ಕೊಂಡ್ರೆ ಸಾಕಾಗೈತೆ ಅಂತ ಅಂದು ಸುಮ್ಮನೆ. ಈಗ ನಿಮ್ಮ ಸಪೋಸ್ 1 ಎಕರೆಗೆ 1000 ರೂಪಾಯಿ, ಒಂದು ದಿನಕ್ಕೆ ಎಷ್ಟು ಎಕರೆ ಹೊಡಿಬೋದು ಇದರಲ್ಲಿದ್ದ? 4 ಎಕರೆ ಹೊಡಿಬೋದು ಸರ್. 4 ಎಕರೆ ಹೊಡಿಬೋದು, 4000 ರೂಪಾಯಿ ದುಡಿಬೋದು. ದುಡಿಬೋದು ಸರ್. ಆದ್ರೆ ನಾವು ಹೋಗೋದಿಲ್ಲ ಸರ್. ನಿಮ್ಮ ಇಬ್ಬರಿಗೂ ಒಂದೊಂದು 200 4 ಆಳಿಗೆ ಅಂದ್ರೆ 800 ರೂಪಾಯಿ ತೆಗೆದ್ರು ಹ್ಞೂ ಸರ್. ಹೆಣ್ಣಾಳುಗಳಾದ್ರೆ 200 ರೂಪಾಯಿ ಬರ್ತಾರೆ. ಇಲ್ಲಿ ಇಲ್ಲ ಸರ್, 400 ಫಿಕ್ಸ್ ಸರ್. 400 ಅಂದ್ರೆ ಒಂದು 800 ರೂಪಾಯಿ ಹೆಣ್ಣಾಳಿಗೆ. ಹಾಂ ಸರ್. ನಿಮ್ಗೊಬ್ರು 1200 ರೂಪಾಯಿ, ಕುದುರೆಗೊಂದು 1000 ರೂಪಾಯಿ ಬಾಡಿಗೆ ಅಂದ್ರೆ ಇನ್ನೊಂದು 2000 ರೂಪಾಯಿ ಆರಾಮ. ನಾವು ಅವ್ನು ಹೊಡ್ಯಾಕೆ ಹೋಗಲ್ಲ ಸರ್. ಈಗ ನಮ್ಮ ಮನೆ ಬಾಳೆ ನಿಲ್ಬಾರ್ದು ಅಂತ ಮಾಡ್ಯಾವಲ್ಲ ಸರ್. ಈಗ ನಮ್ಮ ಮನೆ ಬಾಳೆ ನೋಡಿದ್ರೆ ಸಾಕು ಸರ್ ನಮ್ಗೆ. ಸಾಕು ಸಾಕು, ಅಷ್ಟು ನಡೆದ್ರೆ ಸಾಕು. ಹ್ಞೂ ಸರ್. ದುಡಿಬೇಕಂತಂದ್ರೆ ಆಸೆ ಕನಕರು ಕೊನೆ ಇರಂಗಿಲ್ಲ ರೀ. ಆಸೆ ಕೊನೆ ಇರಲ್ಲ. ಹ್ಞೂ. ಮತ್ತು ಹಂಗೆ ಬಾಡಿಗೆನ ಹೊಡಿಯೋದು ನಮ್ಮ ಮನೆಗೆ ಮಾಡೋದು ಅಂದ್ರೆ ಸರ್ ಕುದುರೆ ಭಾಳ ತ್ರಾಸ ಆಗುತ್ತೆ ಸರ್. ತ್ರಾಸ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಹಾಂ.